ಜೆಸಿಐ ಮಲ್ನಾಡ್ ಚಿಕ್ಕಮಗಳೂರು ಮತ್ತು ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆಯನ್ನು ನಗರದ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಯೋಗ ತರಬೇತಿದಾರರು ಪವಿತ್ರ ಅವರು ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಯೋಗ, ಪ್ರಾಣಾಯಾಮ, ಆಸನ ಹಾಗೂ ಧ್ಯಾನಗಳನ್ನು ರೂಢಿಸಿಕೊಳ್ಳುವುದರಿಂದ ವೃದ್ಧಾಪ್ಯದಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಬಹುದು. ಯೋಗ ಎಂಬುದು ಕೇವಲ ದೈಹಿಕ ಕಸರತ್ತಲ್ಲ, ಇದು ನಮ್ಮ ವಿದ್ಯಾಭ್ಯಾಸದ ಹಂತದಿಂದ ಹಿಡಿದು ಸಾಮಾಜಿಕ ಬದುಕು ಹಾಗೂ ವ್ಯವಹಾರದ ರಂಗದಲ್ಲೂ ಮಹತ್ವದ ಪಾತ್ರ ವಹಿಸುತ್ತದೆ. ಯೋಗಾಭ್ಯಾಸದಿಂದ ಕೇವಲ ಶರೀರದ ಸಮತೋಲನೆ ಮಾತ್ರವಲ್ಲದೆ ಮಾನಸಿಕ ನೆಮ್ಮದಿಯೂ ದೊರೆಯುತ್ತದೆ. ಸಮಾಜದಲ್ಲಿ ನಾವು ಹೇಗೆ ಬೆಳೆಯಬೇಕು ಮತ್ತು ಎಲ್ಲರೊಂದಿಗೆ ಹೇಗೆ ಬೆರೆಯಬೇಕು ಎಂಬ ಉತ್ತಮ ಚಿಂತನೆಯನ್ನು ಇದು ಕಲಿಸುತ್ತದೆ ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಹಾರೈಕೆಗಳು. ಇಂದು 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಆಚರಿಸಿದ್ವಿ. ಐಸಿರಿ ಮತ್ತು ಜೆಸಿಐ ಫೌಂಡೇಶನ್ನವರ ಒಟ್ಟಿಗೆ ಒಂದು ಆಚರಣೆಯ ಮಕ್ಕಳ ಜೊತೆ ಯೋಗ ಮಾಡಿದ್ದು ತುಂಬ ಸಂತೋಷ ಅನ್ನಿಸ್ತು. ಏನು ಥೀಮ್ ಇತ್ತು, ಇವತ್ತಿನ ಬಾಲ್ಯಾವಸ್ಥೆಯಿಂದನೇ ಯೋಗಾಭ್ಯಾಸ, ಪ್ರಾಣಾಯಾಮ, ಆಸನ, ಧ್ಯಾನಗಳನ್ನು ಮಾಡ್ತಾ ಹೋದರೆ ಆ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋವಂಥ ಥೀಮ್ ಇರೋದು, ಅದನ್ನು ನಾವು ಸರಿದೂಗಿಸ್ಕೊಂಡು ಹೋದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತಿಂದನೇ ಯೋಗ ಮಾಡಬೇಕು. ಯೋಗ ಅನ್ನೋವಂಥದ್ದು ವಿದ್ಯಾಭ್ಯಾಸದಿಂದ ಹಿಡಿದು ನಮ್ಮ ಸಾಮಾಜಿಕ ಬದುಕಲ್ಲಿ ಮತ್ತು ವ್ಯಾಪಾರಿ ಬದುಕಲ್ಲಿ ಕೂಡ ತುಂಬ ಮುಖ್ಯ ಆಗುತ್ತೆ. ಕೆಲಸ ಮಾಡೋದ್ರಿಂದ ಶಕ್ತಿ ವ್ಯಯ ಆಗುತ್ತೆ, ಯೋಗ ಮಾಡೋದ್ರಿಂದ ಶಕ್ತಿ ಕೂಡುತ್ತೆ, ನಮ್ಮ ಮಸಲ್ಸ್ ಸ್ಟ್ರೆಂತ್ ಆಗುತ್ತೆ, ನಮ್ಮ ಬಾಡಿಗೆ ಒಂದು ಶಕ್ತಿ ಬರುತ್ತೆ. ಹಾಗಾಗಿ ಎಲ್ಲರೂ ಯೋಗ ಮಾಡಿ. ಈ ಸಲದ ಕಾನ್ಸೆಪ್ಟ್ ಕೂಡ ಹಾಗೇ ಇದೆ. ಸರ್ಕಾರ ಸಾಕಷ್ಟು ಯೋಜನೆಗಳ ಜೊತೆ ಇದನ್ನು ಕೂಡ ಅದೇ ಹೇಳಿದೆ, 365 ದಿವಸ ಕೂಡ ಯೋಗ ಮಾಡಬೇಕು ಅಂತ. ಆ ಯೋಗವನ್ನು ಎಲ್ಲರೂ ಮಾಡೋಣ, ಯೋಗಿಗಳಾಗೋಣ, ಯೋಗಿಗಳಾಗಿ. ಜೆಸಿಐ ಜಿಲ್ಲಾಧ್ಯಕ್ಷರಾದ ತಿಲಕ್ ದತ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಲ್ಲೇ ಆತಂಕದ ಆಂಗ್ಸೈಟಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ಅಲ್ಲದೆ ಭವಿಷ್ಯದಲ್ಲಿ ಎದುರಾಗಬಹುದಾದ ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವ ಅದ್ಭುತ ಶಕ್ತಿ ಯೋಗದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಾಲ್ಯದಿಂದಲೇ ಯೋಗವನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಭೂಮಿಕಾ ಟಿವಿಯ ಸಮಸ್ತ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಅಂಬೇಡ್ಕರ್ ವಸತಿ ಶಾಲೆ ಆಲ್ದೂರು ಶಾಲೆಯಲ್ಲಿ ನಾವು ಯೋಗ ಸೆಷನ್ನ ಇಟ್ಕೊಂಡಿದ್ವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಂದಲೇ ಈ ಯೋಗಾಭ್ಯಾಸ ರೂಢಿಸ್ಕೊಂಡು ಬಂದರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಮೂಡೋದ್ರ ಜೊತೆಗೆ ಮುಂದೆ ಆಗ್ಬೋದಾದಂಥ ಆರೋಗ್ಯ ಸಮಸ್ಯೆಗಳೇನು ಇರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು. ಈಗಂತೂ ಚಿಕ್ಕ ಮಕ್ಕಳಲ್ಲಿ ಆ್ಯಂಸೈಟಿ ಇಶ್ಯೂಸ್ ತುಂಬ ಹೆಚ್ಚಾಗಿ ಕಂಡುಬರ್ತಾ ಇದೆ. ಸೊ ಅದನ್ನೆಲ್ಲ ನಿಯಂತ್ರಣ ಮಾಡೋಂಥ ಶಕ್ತಿ ಯೋಗದಲ್ಲಿದೆ. ಸೊ ಇದನ್ನು ಚಿಕ್ಕ ವಯಸ್ಸಿಂದನೇ ರೂಢಿಸ್ಕೊಂಡು ಯಾವಾಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ. ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ಭಾರತೀಯ ಪರಂಪರೆಯಲ್ಲಿ ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸುಮಾರು 2000 ವರ್ಷಗಳ ಹಿಂದೆ ಮಹರ್ಷಿ ಪತಂಜಲಿ ಸೇರಿದಂತೆ ಅನೇಕ ಋಷಿಮುನಿಗಳು ನಮಗೆ ಯೋಗ ಎಂಬ ಅದ್ಭುತ ಸೂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಯೋಗವು ಕೇವಲ ಶಾರೀರಿಕ ಕ್ರಿಯೆಯಲ್ಲ, ಇದು ನಮ್ಮ ಮಾನಸಿಕ, ದೈಹಿಕ ಹಾಗೂ ಬುದ್ಧಿಶಕ್ತಿಯನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಇರುವ ಅತ್ಯಗತ್ಯ ಮಾರ್ಗವಾಗಿದೆ. ಇಂದು ಇಡೀ ವಿಶ್ವವೇ ಯೋಗದ ಬಳಕೆಯನ್ನು ಮಾಡುತ್ತಿದ್ದು, ಭಾರತೀಯರಾದ ನಾವು ಸಹ ಇದರ ಬಗ್ಗೆ ಹೆಚ್ಚಿನ ಅರಿವು ಹೊಂದಬೇಕಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ವಿಶ್ವ ಭಾರತೀಯರಿಗೆ, ವಿಶ್ವ ಕನ್ನಡಿಗರಿಗೆ ಹಾಗೂ ವಿಶ್ವದ ಎಲ್ಲ ಸಕಾರಾತ್ಮಕ ಹೃದಯಗಳಿಗೆ ನಮ್ಮ
12ನೇ ಯೋಗ ದಿನಾಚರಣೆಯ ಶುಭಾಶಯಗಳು. ಇವತ್ತು ಜೂನ್ 21, ಅಂದರೆ ನಾವು ಜೂನ್ 21, 2014ರಿಂದ ವಿಶ್ವಸಂಸ್ಥೆಯ ಒಂದು ಆಜ್ಞೆಯ ಮೇರೆಗೆ ನಮ್ಮ ದೇಶದ ಪ್ರಧಾನಿಯಾದಂತಹ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಕರೆಯ ಮೇರೆಗೆ ಇಡೀ ವಿಶ್ವದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಆರಂಭ ಆಯಿತು. ಇವತ್ತು 12ನೇ ವರ್ಷದಲ್ಲಿದ್ದೀವಿ. ಇವತ್ತು ಐಸಿರಿ ಫೌಂಡೇಶನ್, JCI ಚಿಕ್ಕಮಗಳೂರು ಹಾಗೂ ಅಂಬೇಡ್ಕರ್ ವಸತಿ ಶಾಲೆ, ಇಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಏನಿದೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆಯ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ಬಾಲಕಿಯರಿಗೆ, ವಿದ್ಯಾರ್ಥಿನಿಯರಿಗೆ ತಿಳಿಸೋಕೆ ಒಂದು ಸೆಷನನ್ನು ಇಟ್ಕೊಂಡಿದ್ವಿ. ವ್ಯಕ್ತಿತ್ವ, ಮನುಷ್ಯತ್ವ ಹಾಗೂ ಭಾರತೀಯತ್ವದ ಈ ತತ್ವಗಳ ಉಳಿವಿಕೆಗೆ ಈ ವಿಶ್ವ ಯೋಗ ದಿನಾಚರಣೆ ಅತ್ಯವಶ್ಯಕ. ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್, ನಮಸ್ಕಾರ. JCI ಕಾರ್ಯದರ್ಶಿ ಸಾಗರ್ ಶ್ರೀನಿವಾಸ್ ಗೌಡ ಮಾತನಾಡಿ, ವಿಶ್ವಸಂಸ್ಥೆಯು ಈ ಬಾರಿಯ 12ನೇ ವರ್ಷದ ಯೋಗ ದಿನಾಚರಣೆಗೆ ಒಂದು ವಿಶೇಷವಾದ ಥೀಮ್ ನೀಡಿದೆ. ಹ್ಯಾಪಿ ಏಜಿಂಗ್. ನಾವು ಈಗ ಹೇಗೆ ಸ್ಥಿರವಾಗಿದ್ದೇವೆಯೋ ಅದೇ ರೀತಿ ವೃದ್ಧಾಪ್ಯದಲ್ಲಿಯೂ ಸಹ ಆರೋಗ್ಯಕರವಾಗಿ ಮತ್ತು ಸ್ಥಿರವಾಗಿ ಇರಬೇಕು ಎಂಬುದಾಗಿದೆ. ವಿಶ್ವಸಂಸ್ಥೆಯು ಈ ಬಗ್ಗೆ ವಿವರಣಾತ್ಮಕವಾದ ಮಾಹಿತಿಯನ್ನು ನೀಡಿದ್ದು, ನಾವೆಲ್ಲರೂ ಯೋಗವನ್ನು ನಿರಂತರವಾಗಿ ಮಾಡೋಣ ಮತ್ತು ಆರೋಗ್ಯವಾಗಿರೋಣ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಇವತ್ತು JCI ಮತ್ತು ಐಸಿರಿ ಫೌಂಡೇಶನ್ ವತಿಯಿಂದ ಈ ಎರಡರ ಸಹಯೋಗದೊಂದಿಗೆ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಯೋಗ ಅದರ ಉಪಯೋಗಗಳು ಸಾರ್ವತ್ರಿಕ, ಯೂನಿವರ್ಸಲ್ಲು. ಅದನ್ನು ಮನಗಂಡು ಇವತ್ತು ನಾವೆಲ್ಲರೂ ಯೋಗವನ್ನು ಇನ್ಕಲ್ಕೇಟ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ, ವಿಶ್ವಸಂಸ್ಥೆ ಭಾರತ ಕೊಟ್ಟಂತಹ ಕೊಡುಗೆ ಯೋಗ ದಿನಾಚರಣೆಯನ್ನು ಇವತ್ತು 12ನೇ ವರ್ಷದ ಯೋಗ ದಿನಾಚರಣೆ ಒಂದು ಥೀಮ್ ಕೊಟ್ಟಿದೆ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯನ್ನು ಚೆನ್ನಾಗಿ ಆಚರಣೆ ಮಾಡಿ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಮಧುಸೂದನ್ PR ಪ್ರಾಂಶುಪಾಲರು ಮಾತನಾಡಿ, ನಮ್ಮ ವಸತಿ ಶಾಲೆಯಲ್ಲಿ ಐಸಿರಿ ಫೌಂಡೇಶನ್ ಮತ್ತು JCI ಮಲೆನಾಡು ಅವರ ಜಂಟಿ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ನಾವೆಲ್ಲರೂ ಪ್ರತಿದಿನ ಯೋಗವನ್ನು ನಮ್ಮ ಜೀವನದ ಭಾಗವಾಗಿಸಿಕೊಳ್ಳುವ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ ಎಂದು ಹೇಳಿದರು. ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ವಸತಿ ಶಾಲೆಯಲ್ಲಿ ಐಸಿರಿ ಫೌಂಡೇಶನ್, JCI ಮಲೆನಾಡು ಇವರ ಒಂದು ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯೋಗದ ಇತಿಹಾಸ, ಹಿನ್ನೆಲೆ ಹಾಗೂ ಇಂದಿನ ಒಂದು ಜನಮಾನಸದಲ್ಲಿ ಯಾಕೆ ಯೋಗ ಬೇಕು ಎನ್ನುವುದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿದರು ನಮ್ಮ ವಿದ್ಯಾರ್ಥಿಗಳಿಗೆ. ಹಾಗೂ ಈ ಯೋಗದ ತರಬೇತಿಯನ್ನು ಶ್ರೀಯುತ ಪವಿತ್ರ ಮೇಡಮ್ ಅವರು ಸುಮಾರು 1 ಗಂಟೆಗಳ ಅವಧಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಇಂದು ತುಂಬ ಸಮಸ್ಯೆಗಳಾಗಿರ್ತಕ್ಕಂತಹ ಒಂದು ನೆನಪಿನ ಶಕ್ತಿ ಹಾಗೂ ಮಾನಸಿಕ ಒತ್ತಡ, ಶಿಸ್ತು, ಸಕಾರಾತ್ಮಕ ಭಾವನೆಗಳನ್ನು ಯಾವ ರೀತಿ ಮೂಡಿಸಿಕೊಳ್ಳಬೇಕು ಹಾಗೂ ಯಾವ ಆಸನಗಳನ್ನು ಮಾಡಿದರೆ ನೆನಪಿನ ಶಕ್ತಿ, ಮಾನಸಿಕ ಒತ್ತಡ ಹಾಗೂ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸಬಹುದು ಎಂಬುದನ್ನು ಸುಮಾರು 1 ಗಂಟೆಗಳ ಕಾಲ ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕವಿತಾ ಶೇಖರ್, ಪ್ರದೀಪ್, ವಿಜಯಕುಮಾರ್, ರಘುನಂದನ್, ತಬ್ರೇಜ್ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು.